ನಮಸ್ಕಾರ. ಬೌಂಡ್ರಿ ಕಲಾಶಾಲೆಯಿಂದ ಈ ಒಂದು ಕಾರ್ಯಕ್ರಮ. ಇವತ್ತು ನಾವು ಕೆಲವು ಹಾಡುಗಳನ್ನ ಹಾಡ್ತೀವಿ. ವಿಶ್ವದ ಪ್ರಖ್ಯಾತ ಹಾಡುಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ನಮ್ಮ ಕನ್ನಡಿಗರಿಗೆ ಈ ಜಗತ್ತಿನ ಸಾಂಸ್ಕೃತಿಕ ಶ್ರೀಮಂತಿಗೆಯನ್ನು ಇಲ್ಲಿ ತರಬೇಕು ಅಂತ ಈ ಹಾಡುಗಳು ಬೌಂಡ್ರಿ ಕಲಾಶಾಲೆಯ ಮಕ್ಕಳು ನಿಮ್ಮದು ಹಾಡ್ತಾ ಇದ್ದಾರೆ. ಮೊದಲನೇ ಹಾಡು ಬದುಕಿನ ಬಂಡಿ. ಈ ಹಾಡಿನ ಮೂಲ ಪೀಟರ್ ಪಾಲ್ ಮೇರಿ, ಅಮೆರಿಕನ ಹಾಡುಗಾರರು. ಇವರು ಈ ಹಾಡು ಸಿವಿಲ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಮಾರ್ಟಿನ್ ಲೂಥರ್ ಕಿಂಗ್ ಇವರು ಭಾಳ ಪ್ರಖ್ಯಾತ ಭಾಷಣ ಮಾಡಿದ್ರು, ಐ ಹ್ಯಾವ್ ಅ ಡ್ರೀಮ್ ಅಂತ ಹೇಳ್ಬಿಟ್ಟು. ಆಗ ಈ ಹಾಡು ಬರೆದವರು. ಕನ್ನಡದಲ್ಲಿ ಈ ಹಾಡನ್ನು ಕೇಳಿ. ಈ ಹಾಡು ಮಲ್ಲಿಗೆ ನಾನು ಮಲ್ಲಿಗೆ ನಾನು ಘಮ ಘಮ ಮಲ್ಲಿಗೆ ನಾನು, ಜಾಪನೀಸಲ್ಲಿ ವಾತಾಶಿ ವಾಹನ ಶಿರೋಯಿ ಹಾನ ಅಂತ ಹೇಳ್ಬಿಟ್ಟು. ಮಿಯೋಯಿ ಅವರು ಹುಟ್ಟಿದ್ದು ಹಿರೋಶಿಮಲ್ಲಿ. ಹಾಗಾಗಿ ನಾನು ಹಿರೋಶಿಮಾ ನನ್ನ ತಾಯಿ ಅವರೇ ಹೆತ್ತಾಕಿದ್ಲು. ಆದರೆ ಇವತ್ತು ನಮ್ಮ ಕರ್ನಾಟಕದ ಬಂದು ಬೆಂಗಳೂರಿನ ಮಕ್ಕಳ ಜೊತೆ ಕೆಲಸ ಮಾಡ್ತಿದ್ದಾಳೆ. ಇವರ ಮೂಲ ಏನು? ಈ ಹಾಡು ಮೂಲಕ ಶಿರೋಯಿ ಹಾನ ಮಲ್ಲಿಗೆ ನಾನು. ವತಶಿ ವ ಹಾನ ವತಶಿ ವ ಹಾನ ವತಶಿ ವ ಶಿರೋಯಿ ಹಾನ ವತಶಿ ವ ಹಾನ ವತಶಿ ವ ಹಾನ ವತಶಿ ವ ಶಿರೋಯಿ ಹಾನ ವತಶಿ ವ ಹಾನ ವತಶಿ ವ ಹಾನ ವತಶಿ ವ ಶಿರೋಯಿ ಹಾನ ಮೆಲ್ಲು ಇಲ್ಲಿದೆ ಕಿತ ಹಿರೋಶಿಮ ಕುರೆತ ಹಿರೋಶಿಮ ಶಿರೋಯಿ ಹಾನ ಮಲ್ಲಿಗೆ ನಾನು ಮಲ್ಲಿಗೆ ನಾನು ಘಮ ಘಮ ಮಲ್ಲಿಗೆ ನಾನು ಮಲ್ಲಿಗೆ ನಾನು ಮಲ್ಲಿಗೆ ನಾನು ಘಮ ಘಮ ಮಲ್ಲಿಗೆ ನಾನು ಲಕ್ಷ ಲಕ್ಷ ವರ್ಷ ಬದುಕಿದೆನು ಹಿರೋಶಿಮ ನನ್ನನ್ನು ಹೆತ್ತಿದರು ಈ ಭೂಮಿ ತಾಯಿಯ ಮಗಳು ಘಮ ಘಮ ಮಲ್ಲಿಗೆ
ನ್ಯೂಜಿಲ್ಯಾಂಡಿನ ಬುಡಕಟ್ಟಿನ ಜನ. ಇಲ್ಲಿ ಎಲ್ಲೆಲ್ಲೂ ಇರಲಿ, ವಿಶ್ವದಲ್ಲಿ ಎಲ್ಲೇ ಇದ್ದರೂ ಕೂಡ ಯಾವ ರೀತಿಯಲ್ಲಿ ನಾವು ನಮ್ಮ ಅನಿಸಿಕೆಗಳು, ಕನಸುಗಳು, ಪ್ರೀತಿ, ಪ್ರೇಮ, ಮೋಹ ಎಲ್ಲ ಈ ಜಗತ್ತಿನ ಸಂಸ್ಕೃತಿ ಅದನ್ನೇ ಹೇಳುತ್ತೆ. ಇಪೋರಿ ತಾಯಿ ತಾಯೇ ಅಂತೇಳ್ಬಿಟ್ಟು ಈ ಮೂಲಭೂತ ಹಾಡು. ಒಂದು ಹುಡುಗ ಹುಡುಗಿ ಹಾಡ್ತಾನೆ. ಇದನ್ನು ಬೇಗ ಬೇಗನೆ ಬಾರೋ, ಬೇಗ ಬಾ ಬೆಂಗಳೂರಿಗೆ, ಈ ಹಾಡನ್ನು ಕೇಳಿ. ಬೇಗ ಬೇಗನೆ ಬಾರೋ, ಬೇಗ ಬಾ ಬೆಂಗಳೂರಿಗೆ, ಬೆಟ್ಟ ಹೂಗಳ ನಾಲಿಗೆ, ನನ್ನ ಜೊತೆಗೆ ನನ್ನ ಜೊತೆಗೆ ನೀನೋಗಬೇಕು, ನೀ ನನಗೆನಬೇಕು, ಬೇಗ ಬಾ ಸಂಗಾತಿಯೇ ನನಗಾಗಿಯೇ ನೀ ಹೋಗಬೇಕು, ನೀ ನನಗೆನಬೇಕು, ಬೇಗ ಬಾ ಸಂಗಾತಿಯೇ ನನಗಾಗಿಯೇ. ಹೋಗಬೇಕು, ನೀ ನನಗೆನಬೇಕು, ಬೇಗ ಬಾ ಸಂಗಾತಿಯೇ ನನಗಾಗಿಯೇ ನೀ ಹೋಗಬೇಕು, ನೀ ನನಗೆನಬೇಕು, ಬೇಗ ಬಾ ಸಂಗಾತಿಯೇ ನನಗಾಗಿಯೇ. ಈ ಒಂದು ಕನ್ನಡ ಗೀತೆ ಹೊರಟದ ಹಾಡಿದು. ನಮ್ಮ ಮಕ್ಕಳು ಎಲ್ಲ ದುಡಿಯುವ ಒಂದು ಹಿನ್ನೆಲೆಯಿಂದ ಬಂದು ಇವತ್ತು ನಮ್ಮ ಎಲ್ಲ ಮಕ್ಕಳನ್ನ, ಕರ್ನಾಟಕದ ಎಲ್ಲ ಮಕ್ಕಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಕರ್ನಾಟಕ ಮಾತ್ರ ಈ ದೇಶದಲ್ಲಿ ಎಷ್ಟು ಮಕ್ಕಳು, ಆದರೆ ಈ ಒಂದು ಸ್ಫೂರ್ತಿ ಬರ್ತಾ ಇರೋದು ಅಂತಂದರೆ ನಮ್ಮ ಬಾರ್ನ್ ಫ್ರೀ ಕರ್ನಾಟಕದ ಮಕ್ಕಳು. ಅದು ಒಂದು ಹೊಸ ಆಂದೋಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದೆ. ಈ ಮಕ್ಕಳು 3 ವರ್ಷಗಳ ಹಿಂದೆ ಬೆಂಗಳೂರಿಂದ ಪಾಕಿಸ್ತಾನವರೆಗೂ ಸೈಕಲ್ ಮಾಡ್ಕೊಂಡು ಹೋಗವೆ, 3000 ಕಿಲೋಮೀಟರು. ಏನು ಉದ್ದೇಶ ಅಂತಂದರೆ, ನಮಗಿವತ್ತು ಯುದ್ಧ ಬೇಕಿಲ್ಲ, ಶಿಕ್ಷಣ ಬೇಕು, ನಮಗೆ ಪೆನ್ ಬೇಕು, ಗನ್ ಬೇಕಿಲ್ಲ. ಹಾಗಾಗಿ ಭಾಳಷ್ಟು ಹೋರಾಡ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಮಕ್ಕಳು ಪ್ರತಿಯೊಬ್ಬರುಗಳು ಮಗುವಿನ ಸ್ವಾತಂತ್ರ್ಯ ಹೋರಾಟಗಾರ. ಇದು ಒಂದು ಹೊಸ ಒಂದು ಐಡಿಯಾನೇ ನಮಗೆ, ಚೈಲ್ಡ್ ಲಿಬರೇಟರ್ಸ್ ಅಂತ ಹೇಳ್ಬೋದು. ಈ ಮಕ್ಕಳು ಬೇರೆ ಮಕ್ಕಳನ್ನ ಬಿಡುಗಡೆ ಮಾಡಬೇಕು. ಆ ರೀತಿಯಲ್ಲಿ ಬಾರ್ನ್ ಫ್ರೀಯಲ್ಲಿ ಒಂದೊಂದು ಮಗು ಬೇರೆ ಮಕ್ಕಳನ್ನ ಕರ್ಕೊಂಡು ಬಂದವೆ. ಸೊ ಇದು ಭಾಳ ಮುಖ್ಯವಾದದ್ದು. ಅದಕ್ಕಾಗಿ ಈ ಒಂದು ಹಾಡು, ಮಕ್ಕಳನ್ನು ಜೀತಕ್ಕಿಟ್ಟು ಮರೆಯಬೇಡಿ ಅನ್ನೋದು ಹಾಡು. ಮಕ್ಕಳನ್ನು ಜೀತಕ್ಕಿಟ್ಟು ಮರೆಯಬೇಡಿ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡಿ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡಿ. ಬೀದಿ ಬೀದಿಯಲ್ಲಿ ಮಕ್ಕಳಿರುವರು, ಬೆಳ್ಳಿಯತ್ರಿಯಲ್ಲಿ ಮಕ್ಕಳಿರುವರು, ಬೀದಿ ಬೀದಿಯಲ್ಲಿ ಮಕ್ಕಳಿರುವರು, ಬೆಳ್ಳಿಯಲ್ಲಿ ಮಕ್ಕಳಿರುವರು, ಸರ್ಕಾರ ಜೈಕಾರ ಹಾಕುತ್ತಿರುವರು, ಅವರ ಹೆಸರಲ್ಲೇ ಮಸಿಯನ್ನು ಬಳಿಯುತ್ತಿರುವರು, ಸರ್ಕಾರ ಜೈಕಾರ ಹಾಕುತ್ತಿರುವರು, ಅವರ ಹೆಸರಲ್ಲೇ ಮಸಿಯನ್ನು ಬಳಿಯುತ್ತಿರುವರು. ಮಕ್ಕಳನ್ನು ಜೀತಕ್ಕಿಟ್ಟು ಮರೆಯಬೇಡಿ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡಿ, ಅವರ ಜೀವನಕ್ಕೆ ಸಂಕೋಲೆ ಹಾಕಬೇಡಿ. ಆಗಸ್ಟ್ 15 ಸ್ವಾತಂತ್ರ್ಯ ದಿನವು ವರ್ಷಕ್ಕೆ ಒಂದೇ ಬಾರಿ ಬಂದೇ ಬರುವುದು. ಆಗಸ್ಟ್ 15 ಸ್ವಾತಂತ್ರ್ಯ ದಿನವು ವರ್ಷಕ್ಕೆ ಒಂದೇ ಬಾರಿ ಬಂದೇ ಬರುವುದು. ಸರ್ಕಾರ ಜೈಕಾರ ಹಾಕುತ್ತಿರುವರು, ಅವರ ಹೆಸರಲ್ಲೇ ಮಸಿಯನ್ನು ಬಳಿಯುತ್ತಿರುವರು, ಸರ್ಕಾರ ಜೈಕಾರ